ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್. ಈಗಿನ ಬ್ಯುಸಿ ಪ್ರಪಂಚದಲ್ಲಿ ವ್ಯಾಲ್ಯೂಯಬಲ್ ವಸ್ತುಗಳನ್ನ ಕಳ್ಕೊಳ್ಳೋದು ಕಾಮನ್ ಆಗಿದೆ. ಆ ಕಳ್ಕೊಂಡಂಥ ವಸ್ತುಗಳನ್ನ ಮತ್ತೆ ಹುಡುಕೊಡಿ ಅಂತ ಸ್ಟೇಷನ್ಗೆ ಹೋಗೋದು ಕೂಡ ಕಾಮನ್ ಆಗಿದೆ. ಆ ಸ್ಟೇಷನ್ನಲ್ಲಿ ಅವ್ರು ಹೇಳ್ತಾರೆ ಆನ್ಲೈನ್ ಮೂಲಕ ಪೊಲೀಸ್ ಕಂಪ್ಲೇಂಟ್ಗೆ ಅರ್ಜಿ ಹಾಕ್ಕೊಂಡು ತೊಗೊಂಡು ಬನ್ನಿ ಅಂತ. ಸೊ ಆ ಅರ್ಜಿನ ಯಾವ ರೀತಿ ಆನ್ಲೈನಲ್ಲಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಲಾಸ್ಟ್ ರಿಪೋರ್ಟ್ ಅಂತ ಸರ್ಚ್ ಮಾಡಿದ ನಂತರ ಮೊದಲನೇ ಆಪ್ಷನ್ ಲಾಸ್ಟ್ ರಿಪೋರ್ಟ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಬರುತ್ತೆ. ಲಾಗಿನ್ ಥ್ರೂ ಪ್ರಮಾಣ್ ಅಂತ ಬಂದಿದ್ದ ಆಪ್ಷನ್ನ ಸೆಲೆಕ್ಟ್ ಮಾಡಿ ಸೈನ್ ಇನ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ರಿಜಿಸ್ಟರ್ ಆಗೋಕ್ಕೆ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಮೊಬೈಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಕ್ಯಾಪ್ಚಾನ ಎಂಟ್ರಿ ಮಾಡಿ ಪ್ರೊಸೀಡ್ನ ಕ್ಲಿಕ್ ಮಾಡಿದ ನಂತರ OTP ಬರುತ್ತೆ. OTPನ ಎಂಟ್ರಿ ಮಾಡಿ ವೆರಿಫೈ ಕೊಡಿ. ವೆರಿಫೈ ಕೊಟ್ಟ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಆಧಾರ್ಲಿರೋ ಡೀಟೇಲ್ಸ್ ಫೆಚ್ ಆಗುತ್ತೆ, ಹೆಸರು, ಅಡ್ರೆಸ್ಸು, ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ. ಸೊ ಅಲ್ಲಿಗೆ ನೀವು ಒಂದು ಯೂಸರ್ ನೇಮ್ನ ಕೊಡಬೇಕಾಗತ್ತೆ. ಲೈಕ್ ಏನಾದರೂ ಒಂದು ಯೂಸರ್ ನೇಮ್ ಅಥವಾ ನಿಮ್ಮ ಹೆಸರನ್ನೇ ಕೊಡ್ಬೋದು. ಹೆಸರು ಜೊತೆ ಇನ್ಶಿಲ್ಲು ನಿಮಗೆ ಅವೈಲೇಬಲ್ ಇದ್ದರೆ ಅವೈಲೇಬಲ್ ಅಂತ ತೋರಿಸುತ್ತೆ. ಏನು ಯೂಸರ್ ಐ ಡಿ ಟೈಪ್ ಮಾಡ್ತಾಯಿದ್ದೀರಾ ಅಲ್ಲೇ ಕೆಳಗಡೆ ಆ ಯೂಸರ್ ಐ ಡಿ ಅವೈಲೇಬಲ್ ಇದ್ದರೆ ಅವೈಲೇಬಲ್ ಯೂಸರ್ ಐ ಡಿ ಅಂತ ತೋರಿಸುತ್ತೆ. ಇಲ್ಲ ಅಂತಂದರೆ ರೆಡ್ ಕಲರಲ್ಲಿ ತೋರಿಸುತ್ತೆ. ಆವಾಗ ನೀವು ಯೂಸರ್ ಐ ಡಿನ ಚೇಂಜ್ ಮಾಡಬೇಕಾಗುತ್ತೆ. ಆ ಗ್ರೀನ್ ಕಲರಲ್ಲಿದೆ ನೋಡಿ ಯೂಸರ್ ನೇಮ್ ಅವೈಲೇಬಲ್ ಅಂತ. ಸೊ ಆ ಥರ ಬರಬೇಕು. ಇಲ್ಲಾಂದರೆ ರೆಡ್ ಕಲರ್ ತೋರಿಸುತ್ತೆ. ಆ ರೆಡ್ ಕಲರ್ ಬಂದಾಗ ನೀವು ಬೇರೆ ರೀತಿ ಯೂಸರ್ ಐ ಡಿನ ಸೆಟ್ ಮಾಡಬೇಕಾಗುತ್ತೆ. ಆ ಯೂಸರ್ ಐ ಡಿ ಎಂಟ್ರಿ ಮಾಡಿದ ನಂತರ ಪಾಸ್ವರ್ಡ್ನ ಸೆಟ್ ಮಾಡಿ. ಪಾಸ್ವರ್ಡ್ ಲೈಕ್ ಮೈಸೂರು 8123 ಆ ಥರ ಯಾವುದಾದ್ರೂ ಒಂದನ್ನು ಸೆಟ್ ಮಾಡಿ. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಫೆಚ್ ಆಗಿರುತ್ತೆ. ಸೊ ನಂತರ ನಿಮ್ಮ ಮೇಲ್ ಐ ಡಿನ ಎಂಟ್ರಿ ಮಾಡಬೇಕು ಅಥವಾ ಮಾಡದೇನಿದ್ರೂ ಏನೂ ತೊಂದರೆ ಇಲ್ಲ. ಸೊ ನಂತರ ಇಲ್ಲಿ ಸೆಕ್ಯೂರಿಟಿ ಕ್ವಶ್ಚನ್ನ ಕೇಳುತ್ತೆ. ಸೆಕ್ಯೂರಿಟಿ ಕ್ವಶ್ಚನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಆನ್ಸರ್ ಬೇಕು ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಕೆಳಗಡೆ ಡೀಟೇಲ್ಸಲ್ಲೂ ನಿಮಗೆ ಬೇಕಾದಂಥ ಆನ್ಸರ್ನ ಕೊಟ್ಟು ಎಂಟ್ರಿ ಮಾಡ್ಕೋಬೋದು. ಎಂಟ್ರಿ ಮಾಡಿದ ನಂತರ ಕೆಳಗಡೆ ಬಂದು ನಿಮ್ಮ ಮೊಬೈಲ್ ನಂಬರ್ನೇ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನೀವಾಗ ಕಂಪ್ಲೇಂಟ್ಗೆ ಯಾವ ನಂಬರ್ ಕೊಡ್ತೀರಾ ಆ ನಂಬರ್ನ ಎಂಟ್ರಿ ಮಾಡಿ ಜನ್ರೇಟ್ OTPನ ಕೊಡಿ. ಜನ್ರೇಟ್ OTPನ ಕೊಟ್ಟ ನಂತರ ನಿಮಗೆ ಒಂದು OTP ಜನ್ರೇಟ್ ಆಗುತ್ತೆ. ಆ OTPನ ಎಂಟ್ರಿ ಮಾಡಿ ವೆರಿಫೈ OTPನ ಕೊಡಿ. ವೆರಿಫೈ OTP ಕೊಟ್ಟ ನಂತರ ಈ ಕಡೆ ಸೈಡ್ ಬಂದು ಕ್ಯಾಪ್ಚಾನ ಎಂಟ್ರಿ ಮಾಡಿಬಿಟ್ಟು ಟಿಕ್ ಬಾಕ್ಸ್ನ ಎಂಟ್ರಿ ಮಾಡಿ ಅಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತಿದೆಯಲ್ಲ ಅದನ್ನು ಟಿಕ್ ಮಾಡಿ ಸೈನ್ ಅಪ್ ಕೊಡಿ. ಸೈನ್ ಅಪ್ ಕೊಟ್ಟ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲ ಒಂದು ಸಲ ನೀಟಾಗಿ ನೋಡ್ಕೊಳ್ಳಿ. ಎಲ್ಲ ನೋಡ್ಕೊಂಡ ತಕ್ಷಣ ಅಲ್ಲಿ ಸ್ಕೀಮ್ಸ್ ಅಂತ ಇದೆ. ಸೊ ಮೇಲ್ಗಡೆ SSO ಕರ್ನಾಟಕ ಅಂತ ಇದೆಯಲ್ಲ ಅದ್ರ ಕೆಳಗಡೆ ಸ್ಕೀಮ್ಸ್ ಅಂತ ಇದೆ. ಆ ಸ್ಕೀಮ್ಸ್ನ ಕ್ಲಿಕ್ ಮಾಡಿದ ನಂತರ ಲಾಸ್ಟ್ ಅನ್ನೋ ಆಪ್ಷನ್ ಇದೆಯಲ್ಲ ನಂಬರ್ 10 ಅದನ್ನು ಸೆಲೆಕ್ಟ್ ಮಾಡಿ ಲಾಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ.
ಓಪನ್ ಆದ ನಂತರ ನಿಮ್ಮ ಹೆಸರು, ಫೋನ್ ನಂಬರು, ಇಮೇಲ್ ಐ ಡಿ, ಅಡ್ರೆಸ್ಸನ್ನು ಎಂಟ್ರಿ ಮಾಡಿ. ಸ್ಟೇಟ್ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಸೊ ನೀವು ಕಂಪ್ಲೇಂಟ್ನ ಯಾರ ಹೆಸರಲ್ಲಿ ಕೊಡ್ತೀರಾ ಆ ಹೆಸರನ್ನ ಟೈಪ್ ಮಾಡಿ. ಇನ್ ಕೇಸ್ ರಿಜಿಸ್ಟರ್ ಬೇರೆಯವ್ರ ಹೆಸರಲ್ಲಿ ಆಗಿದ್ರು ಇಲ್ಲಿ ಕಂಪ್ಲೇಂಟ್ ಯಾರ ಹೆಸರಲ್ಲಿ ಕೊಡ್ತೀರಾ ಆ ಹೆಸರನ್ನ ಟೈಪ್ ಮಾಡಿ. ಮತ್ತು ಕಂಪ್ಲೇಂಟ್ಗೆ ಯಾವ ನಂಬರ್ನ ಕೊಡ್ತೀರಾ ಆ ನಂಬರ್ನ ಎಂಟ್ರಿ ಮಾಡಿ. ಮೇಲ್ ಐ ಡಿನ ಕೊಡಿ. ಕೊಟ್ಟ ನಂತರ ಆಟೋಮೆಟಿಕ್ಕಾಗಿ ಆಧಾರಲ್ಲಿರೋ ಅಡ್ರೆಸ್ ಫೆಚ್ ಆಗುತ್ತೆ. ಸೊ ನೀವು ಅದನ್ನು ಕ್ಲಿಯರ್ ಮಾಡಿಕೊಂಡು ಡೀಟೇಲ್ ಆಗಿ ಅಡ್ರೆಸ್ನ ಎಂಟ್ರಿ ಮಾಡಿ. ನಿಮ್ಮದು ಎಂಟ್ರಿ ಮಾಡಿದ ನಂತರ ಟಿಕ್ ಬಾಕ್ಸ್ನ ಕೊಟ್ಟು ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ. ನಾನೀಗ ಮೇಲ್ ಐ ಡಿ ಎಂಟ್ರಿ ಮಾಡ್ತಾ ಇದ್ದೀನಿ. ಮೇಲ್ ಐ ಡಿ ಎಂಟ್ರಿ ಮಾಡಿ. ಅಡ್ರೆಸ್ಸು ತುಂಬ ಚಿಕ್ಕದಾಗಿ ಬಂದಿರ್ತದೆ, ಡೀಟೇಲಾಗಿ ಬಂದಿರಲ್ಲ. ಸೊ ನೀವು ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಅಡ್ರೆಸ್ನ ಡೀಟೇಲಾಗಿ ಎಂಟ್ರಿ ಮಾಡಿ. ಡೀಟೇಲಾಗಿ ಎಂಟ್ರಿ ಮಾಡಿದ ನಂತರ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ, ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಕೊಟ್ಟು, ಮತ್ತು ಇದು ಲಾಸ್ಟ್ ಅಟ್ಯಾಚ್ಮೆಂಟ್ ಅಂತ ಇದೆ, ಲಾಸ್ಟ್ ಆರ್ಟಿಕಲ್ನ ಕ್ಲಿಕ್ ಮಾಡಿ. ಮೀನ್ಸ್ ನೀವು ಕಳೆದೋಗಿರೋ ವಸ್ತುದು ಯಾವುದಾದ್ರೂ ಫೋಟೋ ಇದ್ದರೆ ನೀವು ಆ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನಂದು ಮೊಬೈಲ್ ಕಳೆದೋಗಿದೆ. ಸೊ ಮೊಬೈಲ್ ಕಳೆದೋಗಿರೋದ್ರಿಂದ ಆ ಮೊಬೈಲ್ದು IMEI ನಂಬರ್ ಪಿಕ್ಚರ್ ಇದೆ, ಅಂದರೆ ಫೋನ್ ಬಾಕ್ಸಲ್ಲಿರೋ ಫೋಟೋನ ತೆಗೆದುಕೊಂಡಿದ್ದು. ಸೊ ಅದನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಪ್ಲೋಡ್ ಮಾಡಿದ ನಂತರ ಆಡ್ ಆರ್ಟಿಕಲ್ ಕೊಟ್ಟು, ಸೊ ನಿಮ್ಮದು ಏನು ಕಳೆದೋಗಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂದು ಮೊಬೈಲ್ ಫೋನ್ ಕಳೆದೋಗಿದೆ. ಸೊ ಅದರಿಂದ ನಾನು ಮೊಬೈಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಅಲ್ಲಿ ಮೊದಲನೇ ಆಪ್ಷನ್ನು ಮೊಬೈಲ್ ನಂಬರ್ ಯೂಸ್ಡ್ ಆನ್ ಲಾಸ್ಟ್ ಫೋನು, ಅಂದರೆ ನೀವು ಫೋನ್ ಕಳೆದೋಗುವಾಗ ಯಾವ ಫೋನ್ ನಂಬರ್ನ ಯೂಸ್ ಮಾಡ್ತಾಯಿದ್ರಿ ಆ ನಂಬರ್ನ ಅದರಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ನೇಮು, ಮೇಕ್ ಆ್ಯಂಡ್ ಮಾಡೆಲ್ ಯಾವುದು ಅಂತ, ಯಾವ ಮಾಡೆಲ್ ಅಂತ ಫೋನ್ದು, ಯಾವ ಮಾಡೆಲ್ ಫೋನ್ ಇರುತ್ತೆ ಆ ಮಾಡೆಲ್ ಫೋನಲ್ಲಿ ಎಂಟ್ರಿ ಮಾಡಿ. ಗೊತ್ತಾಗಿಲ್ಲ ಅಂದರೆ ನಿಮ್ಮ ಮೊಬೈಲ್ ಬಾಕ್ಸಲ್ಲಿರುತ್ತೆ, ಅದನ್ನು ನೋಡಿ ಅದನ್ನು ಎಂಟ್ರಿ ಮಾಡಿ. ಸೊ ನನ್ನ ಫೋನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಲೈಟ್. ಸೊ ಹಿಂಗೆ ಪೂರ್ತಿಯಾಗಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಂತರ ಕಳೆದೋಗಿರುವಂಥ ಫೋನ್ನ EMI ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಸೇಮ್ ಅದನ್ನು ಮೊಬೈಲ್ ಬಾಕ್ಸಲ್ಲೇ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೇಳುತ್ತೆ. ಸೊ ನೀವು ಕಳೆದೋಗಿರೋಂಥದ್ದು ವಿವರವಾಗಿ ಬರೀಬೇಕಾಗತ್ತೆ. ಲೈಕ್ ಐ ಲಾಸ್ಟ್ ಮೈ ಫೋನ್ ಆನ್, ಎಲ್ಲಿ ಹೋಗಿದ್ರಿ, ಎಲ್ಲಿ ಕಳೆದೋಗಿತ್ತು, ಯಾವ ಡೇಟು, ಟೈಮು,
ಮತ್ತು ಪ್ಲೇಸ್ ಎಲ್ಲಿ, ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಬಸ್ಸಲ್ಲ ಅಂತ ಡೀಟೇಲ್ ಆಗಿ ಬರೀರಿ ಅದರಲ್ಲಿ. ಸೊ ನಾನಿವಾಗ ಅದ್ರ ಬಗ್ಗೆ ಕಳೆದೋಗಿರೋದ್ರ ಬಗ್ಗೆ ಡೀಟೇಲ್ ಆಗಿ ಬರಿತಾ ಇದ್ದೀನಿ. I lost my phone dated 2/2/2024, time between 10:30 AM to 11 AM at ಪ್ಲೇಸ್ ನೇಮು ಮತ್ತು ಯಾವ ಊರಲ್ಲಿ ಯಾವ ಪ್ಲೇಸು ಅಂತ ಡೀಟೇಲ್ ಆಗಿ ಎಂಟ್ರಿ ಮಾಡಿದ್ಮೇಲೆ ಆ್ಯಡ್ ಬಟನ್ನ ಕ್ಲಿಕ್ ಮಾಡಿ. ಎಂಟ್ರಿ ಮಾಡಿದ್ದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ನೀವು ಇನ್ನೊಂದು ಕಡೆ ಪೇಸ್ಟ್ ಮಾಡಬೇಕಾಗತ್ತೆ, ಎಲ್ಲಿ ಅಂತ ಹೇಳ್ತೀನಿ. ಆ್ಯಡ್ ಬಟನ್ನ ಕ್ಲಿಕ್ ಮಾಡಿದ ನಂತರ ಸೊ ನೀವು ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ಸೊ ಘಟನೆ ನಡೆದ ಸ್ಥಳ, ಘಟನೆ ನಡೆದ ಸ್ಥಳನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಿಮಗೆ ಎಲ್ಲಿ ಕಳೆದೋಯ್ತು ಫೋನು, ನಾನು ಪೇಸ್ಟ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಬ್ರೀಫ್ ಫ್ಯಾಕ್ಟ್ಸ್, ಸಂಕ್ಷಿಪ್ತ ವಿವರ. ಸೊ ಅಲ್ಲಿ ಆ ಬಾಕ್ಸ್ಗೆ ಅದನ್ನು ಪೇಸ್ಟ್ ಮಾಡಿ. ಸೊ ನೀವು ಎಲ್ಲಿ ಕಳೆದೋಯ್ತು ಅಲ್ಲಿ ಆ ಜಾಗನ ಎಂಟ್ರಿ ಮಾಡಿ ನಂತರ ಅದರದ್ದು ಡಿಸ್ಟಿಕನ್ನು ಎಂಟ್ರಿ ಮಾಡಿ. ಸೊ ಆ ಕಳೆದೋಗಿರುವಂಥ ಜಾಗಕ್ಕೆ ಯಾವ ಪೊಲೀಸ್ ಸ್ಟೇಷನ್ ಬರುತ್ತೆ ಆ ಪೊಲೀಸ್ ಸ್ಟೇಷನ್ನ ಎಂಟ್ರಿ ಮಾಡಿ ಮಾಡಿದ ನಂತರ ಡೇಟು ಮತ್ತು ಟೈಮ್ನ ಎಂಟ್ರಿ ಮಾಡಿ. ಸೊ ನಂದು 2 ಕಳೆದೋಗಿದೆ, 2 ಫೆಬ್ರವರಿ. ಸೊ ಅದನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಎಂಟ್ರಿ ಕೊಟ್ಟು ಅಪ್ಲೈ ಕೊಡಿ. ಅಪ್ಲೈ ಕೊಟ್ಟರೆ ಈ ಥರ ಡೀಟೇಲಾಗಿ ಎಲ್ಲ ಎಂಟ್ರಿ ಆಗುತ್ತೆ. ಸೊ ಎಂಟ್ರಿ ಆದ ತಕ್ಷಣ ನೆಕ್ಸ್ಟ್ ಸಬ್ಮಿಟ್ ಬಟನ್ನ ಕೊಡಿ. ಸೊ ಅಲ್ಲಿ ಕಾಪಿ ಪೇಸ್ಟ್ ಆದಮೇಲೆ ಎಲ್ಲಿ ಯಾವ ಊರು, ಅದು ಯಾವ ತಾಲೂಕಲ್ಲಿ ಬರುತ್ತೆ, ಡಿಸ್ಟಿಕ್ ಎಲ್ಲ ಕೊಟ್ಟು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ. ಓಕೆ ಕೊಟ್ಟರೆ ನಿಮಗೆ ಅಕ್ನಾಲೆಜ್ಮೆಂಟ್ ಜನ್ರೇಟ್ ಆಗುತ್ತೆ. ಸೊ ಇದೇ ಫೈನಲ್ಲು. ಸೊ ಅಕ್ನಾಲೆಜ್ಮೆಂಟ್ ಏನು ಜನ್ರೇಟ್ ಆಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ನೀವು ಸ್ಟೇಷನ್ಗೊಂದು ಕೊಟ್ಟು ನೀವೊಂದು ಇಟ್ಕೋಬೇಕಾಗತ್ತೆ. 2 ಪ್ರಿಂಟ್ನ ತೊಗೊಳ್ಳಿ, ಒಂದು ಸ್ಟೇಷನ್ಗೆ ಕೊಟ್ಟು ಒಂದು ನೀವು ಇಟ್ಕೊಳ್ಳಿ. ಇಷ್ಟೇ ಈಸಿ ಸ್ಟೆಪ್ಪು. ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದು, ಕಳೆದೋದ ವಸ್ತುಗಳಿಗೆ ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದು. ಸೊ ನಾನು ಸೇವ್ ಮಾಡಿಕೊಂಡು ಪ್ರಿಂಟ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ ಇದ್ರೂ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.